ಮಂಡ್ಯ ಚುನಾವಣಾ ಕಾವು ರಂಗೇರಿದೆ. ಇಂದು ಸುಮಲತಾ ಹಾಗೂ ನಿಖಿಲ್ ಕುಮಾರ್ ಬಿರುಸಿನ ಪ್ರಚಾರ ನಡೆಸಲಿದ್ದಾರೆ. ನಿನ್ನೆ ಕೆಆರ್ ನಗರದಲ್ಲಿ ಸುಮಲತಾ ಮತಬೇಟಿ ನಡೆಸಿದ್ರು. ಇವತ್ತು ನಿಖಿಲ್ ಕುಮಾರ್ ಅದೇ ಕ್ಷೇತ್ರದಲ್ಲೇ ಕ್ಯಾಂಪೇನ್ ಮಾಡಲಿದ್ದಾರೆ. ಮಂಡ್ಯದಲ್ಲಿ ಈಗ ಚುನಾವಣಾ ಕಾವು ಬಹುತೇಕ ರಂಗೇರಿರುವುದು. ನಿಖಿಲ್ ಕುಮಾರ್ ಸುಮಲತಾರಿಂದ ಅಬ್ಬರದ ಪ್ರಚಾರ. ಒಂದು ಕಡೆ ಒಬ್ರು ಇವತ್ತು ಪ್ರಚಾರ ನಡೆಸಿದ್ರೆ ಅದೇ ಜಾಗದಲ್ಲಿ ಮರುದಿವಸ ಇನ್ನೊಬ್ರು ಬಂದು ಪ್ರಚಾರ ನಡೆಸ್ತಾರೆ, ಮತಬೇಟಿ ನಡೆಸ್ತಾರೆ. ಹೀಗಾಗಿ ಕದನ ಇನ್ನಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇನ್ನು ನಿನ್ನೆ ಕೆಆರ್ ನಗರದಲ್ಲಿ ಸುಮಲತಾ ಪ್ರಚಾರ ನಡೆಸಿದ್ರು. ಇವತ್ತು ಅದೇ ಕ್ಷೇತ್ರಕ್ಕೆ ತೆರಳಿ ನಿಖಿಲ್ ಪ್ರಚಾರ ನಡೆಸಲಿದ್ದಾರೆ. ಮತ್ತೊಂದು ಕಡೆ ಕೊಪ್ಪದಲ್ಲಿ ಸುಮಲತಾ ಅವರು ಇವತ್ತು ಪ್ರಚಾರ ಕೈಗೊಳ್ಳಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನಾಗಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಪ್ಪದಲ್ಲಿ ಪ್ರಚಾರ ನಡೆಸಲಿದ್ದಾರೆ ಅಂತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ನಾಗಮಂಗಲ ಕ್ಷೇತ್ರದ ಕೊಪ್ಪದಲ್ಲಿ ಬಿರುಸಿನ ಪ್ರಚಾರ ನಡೆಸಲಿದ್ದಾರೆ. ಇನ್ನು ಇದಕ್ಕೂ ಮೊದಲು ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿರುವ 3ನೇ ಕ್ರಾಸ್ ನಿವಾಸದಲ್ಲಿ ಸುಮಲತಾ ಮಗ ಅಭಿಷೇಕ್ ಜೊತೆಗೆ ಗಣಹೋಮ ನಡೆಸಲಿದ್ದಾರೆ. ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧಿಸಿದಾಗ ಅಂಬರೀಶ್ ಇದೇ ಮನೆಯನ್ನ ಬಾಡಿಗೆ ಪಡೆದಿದ್ರು. ಅಂಬಿಪಾಲಿಗೆ ಅದೃಷ್ಟದ ಮನೆ ಎಂದೇ ಇದನ್ನ ಕರೆಯಲಾಗಿತ್ತು. ಹೀಗಾಗಿ ಇದೇ ಮನೆಯನ್ನ ಬಾಡಿಗೆಗೆ ಪಡೆದಿರುವ ಸುಮಲತಾ ಪೂಜೆಯನ್ನ ಸಲ್ಲಿಸ್ತಾ ಇದ್ದು ನಾಗಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಈಗ ಗಣಹೋಮ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಒಟ್ಟಾರೆ ಬಾಡಿಗೆ ಮನೆಯಲ್ಲಿ ಈಗ ಸುಮಲತಾ ಹೋಮವನ್ನ ಹಮ್ಮಿಕೊಂಡಿದ್ದಾರೆ. ಯಾಕಂದ್ರೆ ಇದು ಅಂಬರೀಶ್ ಅವರು ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಇದೇ ಮನೆಯನ್ನ ಬಾಡಿಗೆ ಪಡ್ಕೊಂಡಿದ್ರು. ಅದು ಅದೃಷ್ಟದ ಸಂಕೇತ ಆಗಿತ್ತು ಅಂಬರೀಶ್ ಅವರಿಗೆ. ಹೀಗಾಗಿ ಅದೇ ಮನೆಯನ್ನೇ ವಾಪಸ್ ಬಾಡಿಗೆಗೆ ಪಡೆದು ಈಗ ಸುಮಲತಾ ಅಲ್ಲಿ ಹೋಮ ನೆರವೇರಿಸ್ತಾ ಇದ್ದಾರೆ. ಗಣಹೋಮ ಅಂದ್ರೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ವಿನಾಯಕನಿಗೆ ಪೂಜೆ ಸಲ್ಲಿಸುವಂತಹ ಗಣಹೋಮ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ. ಇದಾದ ನಂತರ ಕೊಪ್ಪದಲ್ಲಿ ಬಿರುಸಿನ ಪ್ರಚಾರ ನಡೆಸಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ಮಂಡ್ಯದಲ್ಲಿ ನಿಖಿಲ್ ಕುಮಾರ್ ವರ್ಸಸ್ ಸುಮಲತಾ ಅಂಬರೀಶ್ ಕಣ ಸಾಕಷ್ಟು ರಂಗೇರ್ತಾ ಇದೆ. ಒಂದು ಕಡೆ ಸುಮಲತಾ ಎಲ್ಲಿ ಪ್ರಚಾರ ನಡೆಸ್ತಾರೋ ಮರುದಿವಸ ಅಲ್ಲಿ ನಿಖಿಲ್ ಪ್ರಚಾರ ನಡೆಸಿರ್ತಾರೆ. ನಿಖಿಲ್ ಎಲ್ಲಿ ಪ್ರಚಾರ ನಡೆಸಿರ್ತಾರೋ ಅಲ್ಲಿ ಸುಮಲತಾ ಪ್ರಚಾರ ನಡೆಸಿರ್ತಾರೆ. ಒಟ್ಟಾರೆ ಎರಡೂ ಕಡೆಯೂ ಕೂಡ ಸ್ಪರ್ಧೆ ಜೋರಾಗಿರುವಂತೆ ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಸುಮಲತಾ ಅವರು ಗಣಹೋಮ ನಡೆಸ್ತಾ ಇದ್ದಾರೆ ಇವತ್ತು ಅನ್ನುವಂತಹ ಮಾಹಿತಿ, ಜೊತೆಗೆ ಎಲ್ಲೆಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ ಮತ್ತೆ ಯಾವ ರೀತಿ ಮಂಡ್ಯ ಕದನ ಕಣ ರಂಗೇರ್ತಾ ಇದೆ? ಖಂಡಿತ ಸುಕನ್ಯಾ, ಮಂಡ್ಯದಲ್ಲಿ ಏನು ಸಾಕಷ್ಟು ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳ್ಬೋದು. ನಿಖಿಲ್ ಕುಮಾರಸ್ವಾಮಿ ಆಗ್ಬೋದು, ಜೊತೆಗೆ ಸ್ವತಂತ್ರ ಅಭ್ಯರ್ಥಿಯಾದಂಥ ಸುಮಲತಾ ಅವರಿಗೆ. ಆ ಹಿನ್ನೆಲೆಯಲ್ಲಿ ಇಬ್ಬರೂ ಕೂಡ ಸಾಕಷ್ಟು ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಮಲತಾ ಯಾವ ಜಾಗಕ್ಕೆ ಹೋಗಿರ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅದೇ ಜಾಗದಲ್ಲಿ ಹೋಗಿ ಪ್ರಚಾರ ಮಾಡ್ತಾರೆ. ಅದರಂತೆ ನಿಖಿಲ್ ಕುಮಾರಸ್ವಾಮಿ ಯಾವ ಜಾಗದಲ್ಲಿ ಹೋಗಿ ಪ್ರಚಾರ ಮಾಡಿರ್ತಾರೆ ಅಲ್ಲೂ ಕೂಡ ಸುಮಲತಾ ಬೆಂಬಲಿಗರಾಗಬಹುದು, ಸುಮಲತಾ ಹೋಗಿ ಪ್ರಚಾರ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಮುಖ್ಯವಾಗಿ ಇವತ್ತು ಸುಮಲತಾ ಅಂಬರೀಶ್ ಇವತ್ತು ಆ ಮದ್ದೂರು ಆ ಒಂದು ಭಾಗದಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ ಸೌಲಭ್ಯವಾಗಿದೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಈಗ ಕೆಆರ್ ನಗರ ಭಾಗದಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ ಸೌಲಭ್ಯವಾಗಿದೆ. ಯಾಕಂದ್ರೆ ನಿನ್ನೆ ಕೆಆರ್ ನಗರ ಭಾಗದಲ್ಲಿ ಸುಮಲತಾ ಹೋಗಿ ಪ್ರಚಾರ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಇವತ್ತು ಕೂಡ ನಿಖಿಲ್ ಕುಮಾರಸ್ವಾಮಿ ಆ ಒಂದು ಜಾಗದಲ್ಲಿ ಹೋಗಿ ಪ್ರಚಾರ ಮಾಡಲಿಕ್ಕೆ ಎಲ್ಲ ಮುಂದಾಗಿರುವಂಥದ್ದು. ಇನ್ನು ಮುಖ್ಯವಾಗಿ ನಾವು ಏನು ಗಮನಿಸಬೇಕಂದ್ರೆ ಸುಕನ್ಯಾ, ಇವತ್ತು ಸುಮಲತಾ ಅವರ ಒಂದೇದಲ್ಲಿರುವಂತಹ ಬಾಡಿಗೆ ನಿವಾಸದಲ್ಲಿ ಈ ವಿಶೇಷ ಒಂದು ಪೂಜೆ ಕೂಡ ಈಗಾಗಲೇ ಸಲ್ಲಿಕೆ ಮಾಡ್ತಿರುವಂತಹ ಸುಮಲತಾ ಅವರು ಸಲ್ಲಿಸಿಕೆ ಎಲ್ಲ ರೀತಿಯ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಾಗಿ ವಿಘ್ನಗಳು ಬರಬಾರದು ಅನ್ನೋ ವಿಚಾರವಾಗಿ ಸುಮಲತಾ ದೈವದ ಮರೆ ಹೋಗಿದ್ದಾರೆ. ಮಂಡ್ಯದಲ್ಲಿ ಇರುವಂತಹ ಅವರ ಒಂದು ಬಾಡಿಗೆ ನಿವಾಸ ಇದೆ, ಅದರಲ್ಲಿ ವಿಶೇಷ ಗಣಪತಿ ಗಣಹೋಮವನ್ನು ಈಗಾಗಲೇ ಮಾಡಲಿಕ್ಕೆ ಎಲ್ಲಾ ರೀತಿಯಾದ ತಯಾರಿಗಳನ್ನು ಕೂಡ ಮಾಡಲಾಗಿದೆ. ಅದರಂತೆ ಅವರ ಆಪ್ತ ವಲಯದಲ್ಲಿ ಯಾರು ಗುರುತಿಸಿಕೊಂಡಿದ್ದಾರೆ ಅವರಿಗಾಗಲೇ ಅವರ ಒಂದು ಬಾಡಿಗೆ ನಿವಾಸದಲ್ಲಿ ಎಲ್ಲಾ ರೀತಿಯಾದ ತಯಾರಿಗಳನ್ನ ಗಣಹೋಮಕ್ಕೆ ಮಾಡಿಕೊಂಡು ಮತ್ತೆ ಈಗಾಗಲೇ ಗಣಹೋಮ ಶುರು ಕೂಡ ಈಗ ಆಗಿರುವಂತದ್ದು. ಇನ್ನೇನು 9 ಗಂಟೆ ಸುಮಾರಿಗೆ ಸುಮಲತಾ ಮತ್ತೆ ಅವರ ಪುತ್ರ ಅಭಿಷೇಕ್ ಕೂಡ ಬರ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಸುಮಲತಾ ಅವರ ಗೆಲುವಿಗೆ ತೊಂದರೆ ಆಗಬಾರ್ದು ಅನ್ನೋ ವಿಚಾರವಾಗಿ ಸುಮಲತಾ ಅವರು ಇವತ್ತು ಈಗಾಗಲೇ ದೈವದ ಮೊರೆ ಹೋಗಿದ್ದಾರೆ. ಯಾಕಂದ್ರೆ ಸಾಕಷ್ಟು ದುಷ್ಟಶಕ್ತಿಗಳ ಒಂದು ಪ್ರಭಾವ ಹೆಚ್ಚಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವು ವಿಚಾರಕ್ಕೆ ಒಂದು ರೀತಿ ಗಮನದಲ್ಲಿ ಇಟ್ಕೊಂಡಿರುವಂತಹ ಸುಮಲತಾ ಆಗ್ಬೋದು, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಬೆಂಬಲಿಗರೇ ಎಂದರೆ ಅವರು ಗಣಹೋಮಕ್ಕೆ ಇವತ್ತು ವಿಶೇಷವಾಗಿ ನವಗ್ರಹ ಪೂರ್ವಕ ಗಣಹೋಮ ಅನ್ನೋ ಒಂದು ಈಗಾಗಲೇ ವಿಶೇಷ ಪೂಜೆ ಸಲ್ಲಿಸಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅದರಂತೆ ಈಗಾಗಲೇ ಬೆಂಬಲಿಗರು ಕೂಡ ಅವರ ಬಾಡಿಗೆ ನಿವಾಸದ ಹತ್ರ ಸಾಕಷ್ಟು ಜನ ಭಾಗಿಯಾಗಿ ಆ ಒಂದು ಗಣಹೋಮದಲ್ಲಿ ಭಾಗಿಯಾಗಲಿಕ್ಕೆ ಮುಂದಾಗಿರುವಂತದ್ದು. ಸುಮಾರು ನಾಗಲೇ ಹೇಳ್ದಂಗೆ 9 ಗಂಟೆ ಸುಮಾರಿಗೆ ಸುಮಲತಾ ಕೂಡ ಆ ಒಂದು ಹೋಮದಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾದ ನಂತರದಲ್ಲಿ 10 ಗಂಟೆ ಸುಮಾರಿಗೆ ಈ ಮದ್ದೂರು ಆಗ್ಬೋದು ನಾಗಮಂಗಲ ಭಾಗಕ್ಕೆ ಪ್ರಚಾರಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿರಂತು. ಒಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ಚುನಾವಣೆ ಸುಮಲತಾ ಅವರು ಗೆಲ್ಲಲೇಬೇಕು ಅಂತೇಳಿ ಅವರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸ್ನೇಹಿತರಾಗ್ಬೋದು ಯಾರಿದ್ದಾರೆ ಅವರ ಸೂಚನೆಯಂತೆ ವಿಶೇಷ ಪೂಜೆಗೆ ಒಂದು ಸಲ್ಲಿಸಲಿಕ್ಕೆ ಮುಂದಾಗಿರುವಂತದ್ದು. ಸುಕನ್ಯಾ, ಧನ್ಯವಾದ.